ನಮಸ್ಕಾರ. ಜನರ ಕೂಗು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಯೊಂದಿಗೆ ನಾನು ನಿಮ್ಮ ವಾಣಿ. ಯಾವುದೇ ರಾಜಕೀಯ ಪ್ರತಿಫಲಾಪೇಕ್ಷೆಯಿಲ್ಲದೆ ಅಸ್ಕಿ ಫೌಂಡೇಶನ್ ಕಳೆದ 15 ವರ್ಷಗಳಿಂದ ಜನಸೇವೆಯಲ್ಲಿ ತೊಡಗಿಕೊಂಡಿದೆ ಎಂದು ಅಸ್ಕಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಸಿ.ಬಿ. ಅಸ್ಕಿ ಅವರು ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರಿಗೆ ರಿಯಾಯಿತಿ ದರದಲ್ಲಿ ಜೆಸಿಬಿ ಸೇವೆ, ರೈತರ ಆತ್ಮಹತ್ಯೆ ಹಾಗೂ ಅಪಘಾತದ ಪ್ರಕರಣಗಳಲ್ಲಿ ನೊಂದವರಿಗೆ ಫೌಂಡೇಶನ್ ವತಿಯಿಂದ ನಿರಂತರವಾಗಿ ಕಾರ್ಯ ಮಾಡುತ್ತಾ ಬಂದಿದ್ದೇವೆ ಎಂದರು. ಮುಂದುವರಿದು ಮಾತನಾಡಿದ ಅವರು, ರಂಜಾನ್ ಮಾಸದ ನಿಮಿತ್ತ ಮುಸ್ಲಿಂ ಬಾಂಧವರಿಗೆ ಇಫ್ತಾರ ಕೂಟಗಳನ್ನು ಆಯೋಜಿಸಲಾಗಿದೆ. ಮಾರ್ಚ್ 9ರಂದು ಮುದ್ದೇಬಿಹಾಳದ ಮಹೇಬೂಬನಗರದ ಉರ್ದು ಶಾಲೆಯಲ್ಲಿ ಹಾಗೂ ನಾಲತವಾಡದ ಜಾಮಿಯಾ ಮಸೀದಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಹಾಗೆಯೇ ಮಾರ್ಚ್ 11ರಂದು ಕಾಳಗಿಯಲ್ಲಿ ಮತ್ತು ಮಾರ್ಚ್ 15ರಂದು ಕಾಶಿನಕುಂಟಿ ಗ್ರಾಮಗಳಲ್ಲಿ ಇಫ್ತಾರ ಕೂಟಗಳನ್ನು ಆಯೋಜಿಸಿದ್ದೇವೆ ಎಂದು ಮಾಹಿತಿ ನೀಡಿದರು. ಪ್ರತಿ ವರ್ಷದಂತೆ ಈ ಮುದ್ದೇಬಿಹಾಳ ಪಟ್ಟಣದಲ್ಲಿ 4 ಕಡೆ ಮಾಡ್ತಾ ಇದ್ದೀವಿ. ಈ ವರ್ಷ 2020 ವಿಶೇಷವಾಗಿ ಮತ್ತೆ 11ನೇ ತಾರೀಕು ಈ ವರ್ಷ 2 ಗ್ರಾಮಗಳ ಹೆಚ್ಚಿಗೆ ಆಯ್ಕೆ ಮಾಡಿಕೊಂಡಿವಿ. 11ನೇ ತಾರೀಕು ಕಾಳಿಗೆ ಅದ ಮತ್ತು 15ನೇ ತಾರೀಕು ಕಾಶಿನಕುಂಟಿ ಅದ. 42 ನಾಳಿಗೆ 9 ತಾರೀಕಿಗೆ ಅದ. ಮುದ್ದೇಬಿಹಾಳ ನಾಳಿಗೆನೇ ಅದ. ಬಟ್ ತಾಳಿಕೋಟಿನ ದಿನಾಂಕ ಘೋಷಣೆ ಮಾಡಿಲ್ಲ. ಈ ಒಂದು ಪ್ರತಿ ವರ್ಷ ನಾವು ಮಾಡ್ಬೇಕು ಬಂದಂಗೆ ಈ ಸಲ ಮಾಡ್ಬೇಕು. ಪ್ರತಿ ಸಲ ತಮ್ಮ ಒಂದು ಈ ಮಾಧ್ಯಮದ ಇವತ್ತು ಅಸ್ಕಿ ಫೌಂಡೇಶನ್ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಾವು ಪ್ರತಿಯೊಂದು ಸಭೆಯಲ್ಲಿ ನಾನು ತಮ್ಮ ಒಂದು ಆಶೀರ್ವಾದವನ್ನು ಸದಾ ನಾವು ಬಯಸ್ತಾ ಇದ್ದೀವಿ. ಅದೇ ರೀತಿ ತಮ್ಮ ಸಹಾಯ ಸಹಕಾರದಿಂದ ನಮ್ಮ ಅಸ್ಕಿ ಫೌಂಡೇಶನ್ ತಾಲೂಕಿನಲ್ಲಿ ಒಂದು ಜಿಲ್ಲಾ ಮಟ್ಟದ ಹೆಸರು ಗುರುತಿಸುವಲ್ಲಿ ತಮ್ಮೂ ಸಹಿತ ಪ್ರಮುಖ ಪಾತ್ರ ಅದಂತ ಹೇಳಕ್ಕೆ ಸಂದರ್ಭದಲ್ಲಿ ಇಚ್ಛೆ. ಇದೇ ಸಂದರ್ಭದಲ್ಲಿ ಮೌಲಾನಾ ಅಲ್ಲಾಭಕ್ಷ ಖಾಜಿ ಅವರು ಮಾತನಾಡಿ, ಸಾಮಾಜಿಕ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡಿರುವ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿ.ಬಿ. ಅಸ್ಕಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಮುದ್ದೇಬಿಹಾಳದ ಇಫ್ತಾರ ಕೂಟ ಕಾರ್ಯಕ್ರಮಕ್ಕೆ ಎಲ್ಲ ಮುಸ್ಲಿಂ ಬಾಂಧವರು ಸಂಜೆ 5:15ಕ್ಕೆ ಆಗಮಿಸಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ವಿನಂತಿಸಿದರು. नाम पर 8 साल से कन्नूर के अंदर माशाअल्लाह खिदमत अंजाम दे रहे हैं. 5 साल से मुकम्मल तौर पर शहर मुद्देबिहार व अतराफ व अकनान नालतवाड़ तालीकोट वगैरह वगैरह कर रहे हैं. कल बरोज़ पीर बाद असर के इंशाअल्लाह मक्का शादी हाल के पीछे हिस्से में बाजू में जो उर्दू स्कूल है नालतवाड़ रोड पर, वहाँ जो है पूरे मुद्देबिहार शहर में जितने भी मसाजिद हैं उन तमाम मसाजिद वालों को, तमाम रोज़दारों को ये इत्तला दी जाती है. कल ठीक 5:30 बजे आप तमाम को इफ्तियार की दावत आलिया जनाब सी.बी. अस्की सर इनकी तरफ से दी जा रही है. अस्की फाउंडेशन की तरफ से जो इफ्तियार कोटे के नाम पर जो किया जा रहा है, आप तमाम इसमें शिरकत फरमाएँ और हज़रत सी.बी. अस्की साहब को जो है खिदमत का मौका इनायत अता फरमाएँ. अस्सलामु अलैकुम व रहमतुल्लाहि व बरकातुहू. ನಂತರ ಕಸಾಪ ಅಧ್ಯಕ್ಷರಾದ ಕಾಮರಾಜ ಬಿರಾದಾರ ಅವರು ಮಾತನಾಡಿ, ಅಸ್ಕಿ ಫೌಂಡೇಶನ್ನಿಂದ ಸಮಾಜ ಸೇವಾ ಚಟುವಟಿಕೆಗಳು ನಡೆಯುತ್ತಿವೆ. ಪ್ರಸ್ತುತ ಯಾವುದೇ ಚುನಾವಣೆಗಳು ಇಲ್ಲದಿದ್ದರೂ ಫೌಂಡೇಶನ್ ಅಧ್ಯಕ್ಷ ಸಿ.ಬಿ. ಅಸ್ಕಿ ಅವರು ಮಾಡುತ್ತಿರುವ ಈ ಮಾನವೀಯ ಕಾರ್ಯವನ್ನು ಎಲ್ಲರೂ ಬೆಂಬಲಿಸೋಣ ಎಂದರು. ದಿವಸ ಬಹಳಷ್ಟು ಜನ ಈ ಚುನಾವಣೆ ಪ್ರಯುಕ್ತ ಅಥವಾ ಚುನಾವಣೆಯನ್ನು ಇಟ್ಟುಕೊಂಡು ಮಾಡುವಂಥ ನಾನು ಹಿಂದೆ ನೋಡಿರುವಂಥದ್ದು. ಹಿಂದೆ ಇತ್ಯಾದಿ ಕೂಟಗಳಿಗೆ ಭಾಳಷ್ಟು ಜನ ಹೆಚ್ಚು ನಾವೆಲ್ಲ ಅವಾಗ ಪಾಲ್ಗೊಳ್ತಿರುವಂಥ ಸಂದರ್ಭ ಆಗಿತ್ತಪ್ಪ ಅಂದ್ರೆ ಗುಂಪಾಗಿ ಬರ್ತಿರ್ತಾರೆ. ಇವತ್ತು ಬಜಾರ್ ದಾಮನ್ ಕಟ್ಟಿ ಹತ್ತಿರ ಇರ್ಬೋದು ಅಥವಾ ಈ ಇಂದಿರಾನಗರ ಇಂದಿರಾ ಸರ್ಕಲ್ದಲ್ಲಿ ಇರ್ಬೋದು, ಸರ್ಕಲ್ ವ್ಯಾಪ್ತಿಯಲ್ಲಿ ಬಂದಾಗ ಭಾಳಷ್ಟು ಜನ ಎಲ್ಲ ಬಡಾವಣೆ ಜನರಲ್ಲಿ ಬರ್ತಿರು. ಈಗ ಯಾರು ಹಂಗೆ ಬರುವಂಥ ಜನ ಇತ್ಯಾದಿ ಕೂಟ ಇದೆಯಪ್ಪ ಅಂದ್ರೆ ಬರುವಂಥ ಜನರೇ ಸಿಗುವಂಥದ್ದು ಕಷ್ಟ ಆಗೈತಿ. ಅಂಥ ಪರಿಸ್ಥಿತಿ ಇವತ್ತು ಜನ ಹೇಳಿದ್ರೆ ತಾವೇ ಮಸೀದಿ ತಮ್ಮ ಎಲ್ಲೆಲ್ಲಿ ಮಸೀದಿಗಳದಾವ ಆಯಾ ಮಸೀದಿಗಳಲ್ಲಿ ತಾವೇ ಏರ್ಪಾಡು ಮಾಡಿಕೊಂಡು ತಾವೇ ಒಬ್ಬರು 2 4 10 ಜನ ಸೇರಿಕೊಂಡು ಅದೆಲ್ಲ ವ್ಯವಸ್ಥೆ ಮಾಡಿಕೊಂಡು ಇತ್ಯಾದಿ ಕೂಟಗಳು ಇವತ್ತು ನಡೀತಾ ಇರುವಂಥ ಸಂದರ್ಭದಲ್ಲಿ ಸುಮಾರು 8 ನಡೆಸ್ಕೊಂಡು ಬರೆಯುವಂಥ ಒಂದು ಮಹತ್ತರ ಕಾರ್ಯ. ಅವರು ಇನ್ನೂ ಹೆಚ್ಚಿನ ಮಹತ್ತರ ಕಾರ್ಯಗಳನ್ನು ಮಾಡುವಂಥ ಶಕ್ತಿ ಭಗವಂತ ಅವರಿಗೆ ನೀಡಲಿ. ಈ ಸುದ್ದಿಗೋಷ್ಠಿಯಲ್ಲಿ ಗೋವಾ ಕನ್ನಡಿಗರ ಸಂಘದ ಗೌರವಾಧ್ಯಕ್ಷ ಸಿದ್ದಣ್ಣ ಮೇಟಿ, ಎಂಜಿ ಬಿರಾದಾರ, ಬಾಂಬೇಗೌಡ ಅವರು ಮಾತನಾಡಿದರು. ಜಮಯತೆ ಉಲಮಾ ಹಿಂದ್ ಘಟಕದ ಅಧ್ಯಕ್ಷ ಕಾರಿ ಇಸಾಕ್ ಮಾಗಿ, ಮುಖಂಡರಾದ ನಾನಾಗೌಡ ಕೊಣ್ಣೂರ, ಕಲಾಂಪತ್ತಿನ ಸಹಕಾರಿ ಸಂಘದ ನಿರ್ದೇಶಕ ಹುಸೇನ್ ಮುಲ್ಲಾ, ಅಂಜುಮನ್ ಇಸ್ಲಾಂ ಕಮಿಟಿ ಮಾಜಿ ಉಪಾಧ್ಯಕ್ಷ ಜಬ್ಬಾರ ಗೋಲಂದಾಜ, ಗ್ಯಾರಂಟಿ ಸಮಿತಿ ಸದಸ್ಯ ಸಂಗಣ್ಣ ಮೇಲಿನಮನಿ, ಮೊಹಮ್ಮದ್ ರಫೀಕಾ ನಾಗರಾಳ ಹಾಗೂ ಸರ್ಕಾರಿ ಆಸ್ಪತ್ರೆ ಆರೋಗ್ಯ ರಕ್ಷಾ ಸಮಿತಿ ನಾಮನಿರ್ದೇಶಿತ ಸದಸ್ಯ ಮೊಹಮ್ಮದ್ ರಫೀಕಾ ಶಿರೋಳ ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ
ಜನರ ಕೂಗು ಯೂಟ್ಯೂಬ್ ಚಾನಲ್, ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.